ಚಿತ್ರನಟಿ ನಿಖಿತಾ ಅವರನ್ನು ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ನಿಷೇಧ ಹೇರಿತು. 3 ವರ್ಷಗಳ ಕಾಲ ನಿಷೇಧ ಹೇರಿತ್ತು. ಆದರೆ ಸಾಕಷ್ಟು ಒತ್ತಡಗಳು ಬಂದ ನಂತರ ಅವರಿಗೆ ಜ್ಞಾನೋದಯ ಆಗಿದೆ. ಹಾಗಾಗಿ ಇವತ್ತು ಸಭೆ ನಡೆಸಿದಂತಹ ನಿರ್ಮಾಪಕರ ಸಂಘ ಈ ಒಂದು ತೀರ್ಮಾನಕ್ಕೆ ಬಂದಿದೆ. ನಟಿ ನಿಖಿತಾ ಅವರ ನಿಷೇಧವನ್ನು ವಾಪಸ್ ಪಡೆಯಲಾಗಿದೆ. ಇನ್ನು ನಿರ್ಮಾಪಕರ ಸಂಘದ ನಿರ್ಧಾರ ಕುರಿತಂತೆ ಸುವರ್ಣ ನ್ಯೂಸ್ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ ಚಿತ್ರನಟಿ ರಮ್ಯಾ, ನಿಷೇಧ ವಾಪಸ್ ಪಡೆದ ನಿರ್ಧಾರ ಸ್ವಾಗತಾರ್ಹ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಮುಂದೆ ಯಾರನ್ನೂ ನಿಷೇಧಿಸುವುದಿಲ್ಲ ಎಂಬ ನಿರ್ಮಾಪಕರ ಸಂಘದ ರಮ್ಯಾ ಸ್ವಾಗತಿಸಿದ್ದಾರೆ. ನಂಬಿಕೆ ಇತ್ತು, ನಮ್ಮ ಇಂಡಸ್ಟ್ರಿದವ್ರು ಯಾರು ಒಬ್ರನ್ನ ಬಿಟ್ಕೊಡಲ್ಲ. ನಂಗೆ ನಂಬಿಕೆ ಇತ್ತು ಅವ್ರು ಏನಾದ್ರು ಒಂದ್ ಮಾಡ್ತಾರಂತ. ಇಲ್ಲಿವರೆಗೂ ನಮ್ದು ಏನೇ ಪ್ರಾಬ್ಲಮ್ಸ್ ಇದ್ರು ನಾವ್ ಯಾವಾಗ್ಲೂ ಅದನ್ನ ಸುಧಾರಿಸ್ಕೊಂಡಿದೀವಿ. ಇನ್ ಮುಂದೆಯಿಂದ ನಾವ್ ಯಾವತ್ತೂ ಇದನ್ನ ಒಂದು ದೊಡ್ಡ ಇದು ಮಾಡೋದ್ ಬದ್ಲು ನಾವ್ ಇಂಡಸ್ಟ್ರಿ ನಮ್ ಫ್ಯಾಮಿಲಿ ಅಲ್ವಾ, ನಾವೆಲ್ರೂ ಕೂತ್ಕೊಂಡು ಮಾತಾಡಿ ಅದನ್ನ ನಮ್ಮೊಳಗನೆ ನಾವ್ ಮುಗ್ಸೋಣ ಅಂತ ಅದು ಬೆಸ್ಟ್ ಅಂತ ನನ್ ಇವಾಗ ಬ್ಯಾನ್ ನ ತೆಗ್ದಿದ್ದಾರೆ. ಇವಾಗ ಎಲ್ರು ಖುಷಿಯಾಗಿದೀವಿ. ನಮ್ಮ ಇಂಡಸ್ಟ್ರಿ ಮಾನ ಮರ್ಯಾದೆ ಎಲ್ಲ ನೋಡ್ಕೋತೀವಿ, ಅದು ತುಂಬಾ ಮುಖ್ಯ. ಆಮೇಲೆ ನಂಗೆ ಬೇಜಾರಾಗೋದು ಒಂದೇ ವಿಷಯ, ಯಾಕಂದ್ರೆ ಈ ಬ್ಯಾನ್ ಅಂತ ಹೇಳ್ತೀವಲ್ಲ, ಅದು ಬಂದಾಗ ಎಲ್ರು ಸಫರ್ ಮಾಡೋಕ್ಕಿಂತ ಹೆಚ್ಚಾಗಿ ಯಾರನ್ನ ಬ್ಯಾನ್ ಮಾಡಿರ್ತೀವಿ ಅವ್ರು ತುಂಬಾ ಸಫರ್ ಮಾಡಿರ್ತಾರೆ. ಯಾಕಂದ್ರೆ ನನಗಿದ್ ಮುಂಚೆ ಆಗಿದೆ. ಆ ಬ್ಯಾನ್ ನ ನೀವ್ ತೆಗಿತೀರಾ, ಎಲ್ರು ಒಂದೊಂದು ಮಾತು ಹೇಳಿ ಒಪಿನಿಯನ್ ಇರುತ್ತೆ. ಆ ಒಪಿನಿಯನ್ ಎಲ್ಲ ಆದ್ಮೇಲೆ ಫೈನಲ್ ಆಗಿ ಡಿಸಿಷನ್ ತಗೊಂಡು ಬ್ಯಾನ್ ನ ತೆಗಿತೀರಾ. ಬಟ್ ಆ ಸಮಯದಲ್ಲಿ ನಮ್ಗೆ ಮಾತ್ರ ಗೊತ್ತಿರುತ್ತೆ ನಾವ್ ಏನ್ ಹೋಗಿರ್ತೀವಂತ. ಅವ್ರ ಫ್ಯಾಮಿಲಿಗೆ ತುಂಬಾ ತೊಂದರೆ ಆಗಿರುತ್ತೆ, ಅವ್ರಿಗೆ ಹರ್ಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ಮರೆಯಕ್ ತುಂಬಾ ದಿನಗಳಾಗುತ್ತೆ. ನನ್ಗೂ ಆ ಕಷ್ಟ ಏನಂತ ನಂಗೆ ಅರ್ಥ ಆಗುತ್ತೆ. ಸೊ ಇನ್ಮೇಲಿಂದ ಇದಾಗಬಾರ್ದು ಅಂತ ಮಾತ್ರ ನಾನು ಕೇಳ್ತೀನಿ ಅಷ್ಟೇ. ನಟಿ ರಮ್ಯಾ ಅವರ ಮಾತುಗಳನ್ನ ಕೇಳಿದ್ರಿ. ಇನ್ನು ಸುವರ್ಣ ನ್ಯೂಸ್ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ ನಟಿ ತಾರಾ, ಚಿತ್ರ ನಿರ್ಮಾಪಕರ ಸಂಘಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಯಾರು ಗೆದ್ದರು ಅನ್ನೋದು ಮುಖ್ಯ ಅಲ್ಲ, ವಿವಾದ ಸುಖಾಂತ್ಯವಾಗಿದ್ದೇ ಸಂತಸದ ವಿಷಯ ಅಂತ ಕೂಡ ಅವರು ಅಭಿಪ್ರಾಯಪಟ್ಟಿದ್ದಾರೆ.